ಸೊ ನಾನೀಗ ಇದ್ದೀನಿ ಹಾಸನಿನ ಭರಣಿ ಟ್ರೂ ವ್ಯಾಲ್ಯೂ ಕಾರ್ಸಲ್ಲಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾರೆಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ತಗೋಬೇಕು ನೋಡಬೇಕು ಅಂತಿದ್ದೀರಾ. ಸೊ ಅವರಿಗೆಲ್ಲ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಬಗ್ಗೆ ಐಡಿಯಾ ಬರಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ನಾನು ಇಲ್ಲಿ ಕಾರು ಡೀಲರ್ಸ್ ಇರ್ತಾರಲ್ಲ ಅವ್ರನ್ನ ಮಾತಾಡಿಸಿ ಯಾವ ಕಾರ್ ಏನೇನು ಪ್ರೈಸ್ ಇದೆ, ಏನು ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಫೆಸಿಲಿಟೀಸ್ ಏನಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಬನ್ನಿ. ಸರ್ ನಿಮ್ಮ ಹೆಸರು? ನಾಗೇಂದ್ರ ಅಂತ ಹೇಳಿ ಸರ್. ನಾಗೇಂದ್ರ ಅಂತ, ಇವರು ಇಲ್ಲೇ ಇನ್ಚಾರ್ಜು. ಸೊ ಇವ್ರು ನಮಗೆ ಇವಾಗ ಕಾರ್ಗಳ ಬಗ್ಗೆ ತಿಳಿಸ್ಕೊಡ್ತಾರೆ, ಯಾವ ಕಾರ್ ಏನೇನು ರೇಟ್ ಇದೆ, ಎಷ್ಟೆಷ್ಟು ಓಡಿದೆ ಅಂತ. ಸರ್ ಫಸ್ಟ್ ಯಾವ ಕಾರ್ನ ತೋರಿಸ್ತೀರಾ ಸರ್? ಶಿಫ್ಟ್ ತೋರ್ಸೋಣ. 2013 ಸಿಂಗಲ್ ಓನರ್, 90,000 ಕಿಲೋಮೀಟರ್ ಓಡಿದೆ. VDI ಡೀಸೆಲ್ ವೇರಿಯಂಟ್. ಸಿಂಗಲ್ ಓನರ್ ಇದೆ ಗಾಡಿ. ಸಿಂಗಲ್ ಓನರ್ ಗಾಡಿ. ನೀವು ಇಲ್ಲಿ ನೋಡ್ತಾ ಇರೋದು 75% ಟೈರ್ ಇದೆ. ಓಕೆ, ಟೈರ್ನ ತೋರಿಸ್ತೀನಿ. ನೋಡ್ತಾ ಇರೋದು 75% ಟೈರ್ ಇದೆ. ಗಾಡಿ ತುಂಬಾ ಕಂಡೀಷನ್ ಆಗಿದೆ. ಓಕೆ ಸರ್, ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಸೀಟ್ ಕವರು, ಇಂಟೀರಿಯರ್ ಏನ್ ಪ್ರೈಸ್ ಹೇಳ್ತೀರಾ? ಎಲ್ಲಾನು ಚೆನ್ನಾಗಿದೆ. ಸರ್ ಇಂಟೀರಿಯರ್ ಕೂಡ ಹೆಂಗಿದೆ? ಇದು ಇಂಟೀರಿಯರ್ ಎಲ್ಲ ಇಂಟೀರಿಯರ್ ಲೆದರ್ ಶೀಟು, ಟಚ್ ಸ್ಕ್ರೀನ್ ಕ್ಯಾಮೆರಾ ಸರ್. ಓಕೆ, ಇದೆಲ್ಲ ಇವರು ಚೇಂಜ್ ಮಾಡಿಸಿರೋದು ಅನ್ಸುತ್ತಲ್ಲ? ಎಲ್ಲ ಚೇಂಜ್ ಆಗಿದೆ. ಚೆನ್ನಾಗಿದೆ. ಎಲ್ಲ ವುಡನ್ ಚೇಂಜ್ ಮಾಡಿದ್ದಾರೆ, ಟಚ್ ಸ್ಕ್ರೀನ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮೆರಾ ಇದೆ, ಲೆದರ್ ಶೀಟ್ಸ್ ಇದೆ. ಸೀಟು ಎಲ್ಲ ಭಾರಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಯಾವುದೇ ರೀತಿ ಖರ್ಚುಗಳು ಮಾಡಂತದ್ದು ಇರಲ್ಲ ಇದರಲ್ಲಿ. ಹೌದು ಸರ್. ಈಗ ಎಷ್ಟೊಂದು ಜನಕ್ಕೆ ಅದೊಂದು ಭಯ ಇರುತ್ತೆ, ಸೆಕೆಂಡ್ ಹ್ಯಾಂಡ್ ಕಾರ್ ಅಂದ್ರೆ ತಗೊಂಡ್ಮೇಲೆ ಖರ್ಚು ಅನ್ನೋದು ಇದ್ದೇ ಇರುತ್ತೆ ಅನ್ನೋದೊಂದಿರುತ್ತೆ. ಖರ್ಚು ವೆಲ್ ಮೇಂಟೈನ್ ಗಾಡಿಗಳಾದ್ರೆ ಸ್ವಲ್ಪ ಇದು ತುಂಬಾ ವೆಲ್ ಮೇಂಟೈನ್ ಆಗಿದೆ, ತುಂಬಾ ಚೆನ್ನಾಗಿದೆ. 475 ಹೇಳ್ತೀವಿ. 470 ಫೈನಲ್ ಪ್ರೈಸ್. ಫೈನಲ್ ಬಂದ್ರೆ 455. 455 ಫೈನಲ್ ಟು ಫೈನಲ್ ಎಲ್ಲ ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್. ಓಕೆ ಸರ್. ನೆಕ್ಸ್ಟ್ ಗಾಡಿ ಯಾವ್ದಿದೆ? ಆಮೇಲೆ ನೆಕ್ಸ್ಟ್ ನಿಮ್ಗೆ ಇದು ಫೈನಾನ್ಷಿಯಲ್ ಇದೆಲ್ಲಾನು ನಾವು ಮಾಡ್ಕೊಡ್ತೀರಾ? ಓಕೆ, ನೋಡಿ ನೀವು ಇಲ್ಲಿ ಬಂದ್ರೆ ಇವರು ಫುಲ್ ಇವರು ಕಂಪ್ಲೀಟ್ ಜವಾಬ್ದಾರಿ ತಗೊಂತಾರೆ. ಈಗ ನಿಮಗೆ 3 ಲಕ್ಷ ರೂಪಾಯಿ ಫೈನಾನ್ಸ್ ತನಕನೂ ಹಾಕಿಸ್ಕೊಡ್ತೀವಿ. ಈ ಗಾಡಿಗೆ 3 ಲಕ್ಷ ಲೋನ್ ಹಾಕಿಸ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಯಾವ ಗಾಡಿ ಇದೆ? ನೆಕ್ಸ್ಟ್ ಬನ್ನಿ, i20 ಇದೆ. 2013 ಸಿಂಗಲ್ ಓನರ್. 2013 ಸಿಂಗಲ್ ಓನರ್. ಇದು 70% ಟೈರ್ ಇದೆ. ಓಕೆ, ಟೈರ್ ನೋಡ್ತಾ ಇರೋದು ತೋರಿಸ್ತೀನಿ. 70% ಟೈರ್. ಇದು ಫೈನಲ್ ಪ್ರೈಸ್. ಡೀಸೆಲ್ ವೇರಿಯಂಟ್, ಆಸ್ಟಾ ಆಪ್ಷನಲ್ ಗಾಡಿ. ಆಪ್ಷನಲ್ ಗಾಡಿ, ಬಟನ್ ಸ್ಟಾರ್ಟ್ ವೆಹಿಕಲ್. ಮಾಡ್ಲು 4.5 ಹೇಳ್ತೀವಿ, ಒಂದು 4 ಕಾಲಿಗೆ ಮಾಡಿಸ್ಕೊಡ್ತೀವಿ. 4.5 ಹೇಳ್ತಾರೆ, 4 ಕಾಲಿಗೆ ಮಾಡಿಸ್ಕೊಡ್ತಾರೆ. 1,14,000 ಓಡಿದೆ. ಶೋರೂಮ್ ಹಿಸ್ಟ್ರಿ 1.14 ಓಡಿದೆ. ಶೋರೂಮ್ ಹಿಸ್ಟ್ರಿ. ಸರ್, ಒಂದು ಗಾಡಿನ ತೋರಿಸ್ತೀನಿ ನಿಮಗೆ ಹಿಂದೆ ಫುಲ್ಲು. ನೋಡಿ, i20 ಆಸ್ಟಾ ವಿತ್ ABS ಎಲ್ಲ ಇದೆ ಅಲ್ಲ? ವಿತ್ ABS, ಏರ್ ಬ್ಯಾಗು, ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಗಾಡಿ. ಬಟನ್ ಸ್ಟಾರ್ಟ್ ಗಾಡಿ ಕೂಡ. ಓಕೆ ಸರ್, ನೆಕ್ಸ್ಟ್ ಯಾವ ಗಾಡಿ ಇದೆ? ನೆಕ್ಸ್ಟ್ ಬಂದು i20 14 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್, ಸೆಕೆಂಡ್ ಓನರ್. ನಿಯರ್ ಬೈ 1 lakh ಓಡಿದೆ. ಓಕೆ, ಇದು ಏನು ಪ್ರೈಸ್ ಸರ್? ಇದೊಂದು 475 ಹೇಳ್ತೀವಿ. 450 ಬಂದ್ರೆ ಬಿಡ್ತೀವಿ ಸರ್. 450 ಫೈನಲ್ ಮಾಡ್ತೀರಾ? ಗಾಡಿ ಮೇಂಟೆನೆನ್ಸ್ ಕೂಡ ಚೆನ್ನಾಗಿದೆ ಅಲ್ಲ? ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಟೈರು ಫ್ರೆಶ್ ಇದೆ. ಓಕೆ, ಟೈರ್ ಒಂದು ತೋರಿಸ್ತೀನಿ. ಸೊ ಇದಕ್ಕೂ ಲೋನ್ ಆಗುತ್ತೆ ಅಲ್ವಾ ಸರ್? ಎಷ್ಟು? ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀವಿ. 3 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀವಿ. 3 ಲಕ್ಷ ತನಕ. ಇದು ಸರ್ ಇನ್ನೊಂದು, ಇದು ಬೆಲಾನೋ 2016 ಸಿಂಗಲ್ ಓನರು. 1 ಲಕ್ಷ ಓಡಿದೆ ಸರ್. 1 ಲಕ್ಷ. 5.5 ಲಕ್ಷ ಹೇಳ್ತೀವಿ. ಚಿಕ್ಕ ಸ್ವಲ್ಪ ನೆಗೋಷಿಯಬಲ್. ಫೈನಲ್ ಪ್ರೈಸ್ ಅಂದ್ರೆ ಸರ್ ಗಾಡಿ ಚೆನ್ನಾಗಿದೆ ನೋಡಿ. ಫೈನಲ್ ಪ್ರೈಸ್ ಅಂದ್ರೆ ಎಷ್ಟಕ್ಕೆ ಮಾಡ್ಬೋದು? ಒಂದು 525 ಆದ್ರೆ ಫೈನಲ್. 525 ಫೈನಲ್ ಆಗುತ್ತೆ ನೋಡಿ. ಯಾರು ಎಲ್ಲಾನು ತಗೋಬೇಕು ಅಂತೀರಾ 525 ಫೈನಲ್ ಮಾಡ್ಕೊಡ್ತಾರೆ. ಗಾಡಿ ತುಂಬಾ ಕಂಡೀಷನ್ ಆಗಿದೆ. ಓಮಿನಿ ಇದೆ, ಕಾರ್ಗಳ ಕಿಂಗ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳಿ ಸರ್. ಓಮಿನಿ ಇದೆ ಸರ್. 2005 ಮಾಡಲು, ಸಿಂಗಲ್ ಓನರ್ ಅಲ್ಲಿ ಇದೆ. 165 ಫೈನಲ್ ಬೇಕೇ ಬೇಕು ಅಂತಾರೆ ಸರ್. 165 ಫೈನಲ್ ಬೇಕಾ? ಸಿಂಗಲ್ ಓನರ್. ಒಂದು 5,000 ಹೆಚ್ಚಿಗೆ ಮಾಡಿಸ್ಕೊಡ್ಬೋದು. ಓಕೆ ಸರ್. ಸ್ಯಾಂಟ್ರೋ 2007 ಎಕ್ಸೋ ಟಾಪ್ ಎಂಡ್, 4 ಪವರ್ ವಿಂಡೋ, AC ಎಲ್ಲ ಟಾಪ್ ಎಂಡ್ ಗಾಡಿ ಬರುತ್ತೆ. 3rd ಓನರ್ ಅಲ್ಲಿ ಇದೆ. 1.5 ಲಕ್ಷ ಹೇಳ್ತಾರೆ. 1.35 ಮಾಡಿಸ್ಕೊಡ್ತೀವಿ. 1.5 ಹೇಳ್ತಾರೆ, 1.35 ಫೈನಲ್ ಮಾಡ್ಕೊಡ್ತಾರೆ. ಸರಿ ಸರ್. 2010 ಮಾಡಲು ಆಲ್ಟೋ K10. 2010 ಆಲ್ಟೋ K10 57,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. 2010. ಇದೇನು ಫೈನಲ್ ಪ್ರೈಸ್ ಸರ್? 2,35,000 ಹೇಳ್ತಾರೆ. 2,15,000 ಮಾಡಿಸ್ಕೊಡ್ತೀನಿ. ಗಾಡಿ ತುಂಬಾ ನೋಡ್ತಾ ಇದ್ರೆ LXi K10. 2.35 ಫೈನಲ್. 2.15 2.15 ಫೈನಲ್. ಓಕೆ ಸರ್. ಈ ಗಾಡಿ 2.17 ಫೈನಲ್ ಇದೆ. ನೀವು ನೋಡ್ತಾ ಇರೋದು ಗಾಡಿ ಕಂಡೀಷನ್ ಹಿಂಗಿದೆ ಹೊರಗಡೆಯಿಂದ. ನೆಕ್ಸ್ಟ್ ಯಾವ್ದು ಸರ್? ಇನ್ನೊಂದು ಆಲ್ಟೋ. ಇದು ಆಲ್ಟೋ 2009 ಸೆಕೆಂಡ್ ಓನರ್. LXi
LXi. ಹಾ, ಇದು ಏನು ಹೊಡಿದೆ ಸರ್? ಒಂದು 90,000 ಓಡಿದೆ. 90 ಹೊಡಿದೆ. ಇದೇನು ಪ್ರೈಸು? 185 ಹೇಳ್ತಾರೆ. 185. ಒಂದು 5-10,000 ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಇದರಷ್ಟು ಟೈರ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಟೋ, ಸ್ಯಾಂಟ್ರೋ ಇದೆ, ಓಮಿನಿ ಇದೆ, ಬೆಲಾನೋ, i20 ಎಲ್ಲ ಥರದ ಕಾರ್ಗಳಿದೆ. ಯಾರು ಸೆಕೆಂಡ್ ಹ್ಯಾಂಡ್ ಕಾರ್ನ ತಗೋಬೇಕು ಅಂತಾರೆ ಇಲ್ಲಿಗೆ ಬರ್ಬೋದು. ನೆಕ್ಸ್ಟ್ ಇದು ಬಂದು 2009 2009 ಸ್ಯಾಂಟ್ರೋ GLS. ಸೆಕೆಂಡ್ ಓನರ್ ಅಲ್ಲಿ ಇದೆ. ಫ್ರೆಶ್ FC ಇದೆ, ಫ್ರೆಶ್ ಇನ್ಸೂರೆನ್ಸ್ ಇದೆ. ಓಕೆ, 2 ಲಕ್ಷ ಹೇಳ್ತಾರೆ. 190ಕ್ಕೆ ಮಾಡಿಸ್ಕೊಡ್ತೀವಿ. 190 ಫೈನಲ್. ಫೈನಲ್ ಟು ಎಷ್ಟು ಹೊಡಿದೆ? 60,000 ಓಡಿದೆ. 60,000 ಓಡಿದೆ. ಇದೊಂದು ಟೈರ್ ಗೀರ್ ಎಲ್ಲ ಮೀಡಿಯಂ ಆಗಿದೆ. ಓಕೆ, ಹಾಗೆ ನೆಕ್ಸ್ಟ್ ಇನ್ಯಾವ ಗಾಡಿ ಇದೆ? ಇದು 2006 ವ್ಯಾಗನರ್, ಸಿಂಗಲ್ ಓನರು, ಇದೆಷ್ಟು ಹೊಡಿದೆ? ಫ್ರೆಶ್ FC ಇನ್ಶೂರೆನ್ಸ್. ಫ್ರೆಶ್ FC ಇದು ಬಂದು 75,000 ಓಡಿದೆ. ಓಡಿದೆ. ಫೈನಲ್ ಸೈಜ್ ಇದೆ 165. 165 ಫೈನಲ್. ಓಕೆ, ಸೊ ಇದೊಂದು i20 ತೋರಿಸಲ್ಲ. ಇದ್ರದೊಳಗಡೆ ಒಂದು ರೌಂಡ್ ಚೆಕ್ ಮಾಡೋಣ. ಎಲ್ಲ ಗಾಡಿದು ಒಳಗೆ ತೋರ್ಸೋಕ್ಕಾಗಲ್ಲ, ಕೆಲವು ಗಾಡಿಗಳನ್ನ ತೋರಿಸ್ತೀವಿ. ಸೊ ಇದು i20 ಇಂಟೀರಿಯರ್ ಹಿಂಗಿದೆ. ಸೊ ಕ್ಲಸ್ಟರ್ ಎಲ್ಲ ಹಿಂಗಿದೆ, ಬಾಕ್ಸ್ ಹಿಂಗಿದೆ ನೋಡ್ತಿರ್ಬೋದು. ABS, ಏರ್ ಬ್ಯಾಗು ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಸೀಟ್ Top ಕವರ್ end ಗಾಡಿ. ಇದೆ, ವೆಲ್ ಮೈಂಟೈನ್ ಆಗಿದೆ ಗಾಡಿ. ಶೋರೂಮ್ ಶೀಟ್ ಕವರ್ ಅಲ್ಲೇ ಇದೆ ಇನ್ನು. ಅದನ್ನೇ. ಓಕೆ, ಹಿಂದೆ ಒಂದು ತೋರಿಸ್ತೀನಿ ನೋಡಿ. ಈ ಗಾಡಿ ಫುಲ್ ವೆಲ್ ಮೈಂಟೈನ್ ಆಗಿದೆ. ಕಂಡೀಷನ್ ಬರೀ ಎಕ್ಸ್ಟೀರಿಯರ್ ಅಲ್ಲ, ಇಂಟೀರಿಯರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಇದು ನೋಡಿ ಸರ್, ಇದೊಂದು i20 ನೋಡಿ. ಇದೊಂದು i20 2014 ಮಾಡಲು. ಇಂಟೀರಿಯರ್ ನೋಡಿ, ಇದು 2014 ಮಾಡಲಿನ i20. ನೀವು ನೋಡ್ತಾ ಇರೋದು ಇಂಟೀರಿಯರ್. ಇದೆಲ್ಲ ಫುಲ್ ಕಂಪ್ನಿ ಏನಿದೆ ಅದೇ ಇಂಟೀರಿಯರ್ಸ್. ಅದು ಚೆನ್ನಾಗಿದೆ, ವೆಲ್ ಮೈಂಟೈನ್. ಇಷ್ಟು ಓಕೆ ಸರ್. ನೆಕ್ಸ್ಟ್ ಸರ್ ಬೇರೆ ನೆಕ್ಸ್ಟ್ ಬಂದು ಇದು 2010 ರಿಡ್ಸ್ ಪೆಟ್ರೋಲ್ ವೇರಿಯಂಟ್ VXi ಸೆಕೆಂಡ್ ಓನರ್ ಇದೆ. ಗಾಡಿ ಫುಲ್ ಕಂಡೀಷನ್ ಅಲ್ಲಿ ಇದೆ ಸರ್. ಟೈರ್ ಇದು ಪ್ರೈಸ್ ಏನು ಸರ್? ಲಾಸ್ಟ್ ಫೈನಲ್ ಪ್ರೈಸ್ ಎಷ್ಟಕ್ಕೆ ಮಾಡ್ತೀರಾ? ಫೈನಲ್ ಬಂದು 260ಗೆ ಆಗುತ್ತೆ ಸರ್. 260 ಫೈನಲ್. ಫೈನಲ್ ಆಗುತ್ತೆ ಸರ್. ಸೆಕೆಂಡ್ ಓನರ್ ಅಲ್ಲಿ ಇದೆ. ಗಾಡಿ ತುಂಬಾ ಕಂಡೀಷನ್ ಇದೆ. ಟೈರ್ ಗೀರ್ ಎಲ್ಲ ಫ್ರೆಶ್ ಇದೆ. ರಿಡ್ಸಿಗೆ ತುಂಬಾನೇ ಫ್ಯಾನ್ಸ್ ಇರ್ತಾರಲ್ಲ, ರಿಡ್ಸ್ ಸ್ವಲ್ಪ ಡಿಮ್ಯಾಂಡ್ ಗಾಡಿ. ಸರ್ ರಿಡ್ಸ್ ಲವರ್ಸ್ ಇದ್ರೆ ಈ ಗಾಡಿ ನೋಡ್ಬೋದು. ಇಲ್ಲಿದೆ KA 53 ರಿಜಿಸ್ಟ್ರೇಷನ್. ಇದೇನು ಪ್ರೈಸ್ ಇದೆ? i10 ಸ್ಪೋರ್ಟ್ಸ್ ಸರ್. ಇದು i10 ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್. 67,000 ಓಡಿದೆ. 67 ರನ್ನಿಂಗ್ ಸ್ಪೋರ್ಟ್ಸ್ ವೇರಿಯಂಟ್. ಸೊ ಇದು ಫೈನಲ್ ಪ್ರೈಸ್ ಏನು ಸರ್? ಫೈನಲ್ 3.25 ಹೇಳ್ತಾರೆ ಸರ್. 3 ಲಕ್ಷ ರೂಪಾಯಿಗೆ 3 ಲಕ್ಷಕ್ಕೆ ಮಾಡಿಸ್ಕೊಡ್ಬಹುದು. ಓಕೆ ಸರ್. ನೋಡಿ, ನಮ್ಮ ಚಾನಲ್ ಕಡೆಯಿಂದ ಯಾರು ನೋಡ್ಕೊ ಬಂದವರಿಗೆ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಕೊಡಿ. ಎಷ್ಟು ಫೈನಲ್ ಮಾಡಿ ಸರ್? ನಮ್ದೇನಂದ್ರೆ ಡೈರೆಕ್ಟ್ ಪಾರ್ಟಿಗೆ ಕೂರಿಸ್ತೀವಿ. ನಮ್ದೇನಿರೋ ಕಮಿಷನ್ 2% ಬೇಸಿಸ್ ಮಾತಾಡ್ತೀವಿ. ನಿಮ್ಗೆ ಅವ್ರಿಗೂ ನೆಗೋಷಿಯಬಲ್ ಆಗಿ ಒಂದು 5-10 ರೂಪಾಯಿ ಹೆಚ್ಚು ಕಮ್ಮಿ ಇದ್ದಾಗ ಕೂರಿಸಿ ನಿಮ್ಗೆ ಡೈರೆಕ್ಟ್ ಆಗಿ ವ್ಯವಹಾರ ಮಾಡಿಸ್ಕೊಡ್ತೀವಿ. ಅದರಲ್ಲಿ ಮೋಸ ಇದು ಯಾವ್ದು ಬರಲ್ಲ. ಎಲ್ಲ ನೀಟ್ ವ್ಯವಹಾರ ಇರ್ತವೆ ಸರ್. ಗಾಡಿಗಳ ಕಂಡೀಷನ್ ಹಂಗೆ ಇರ್ತವೆ. ಆಯ್ತು ಸರ್. ಪ್ರೈಸು ಹಂಗೆ ಇರುತ್ತೆ ಸರ್. ಸೊ ನಮ್ಮ ವ್ಯೂವರ್ಸ್ ಅವರು ನೋಡ್ತಾ ಇದ್ರೆ ನೀವು ಇಲ್ಲಿ ಬಂದು ಒಂದೊಂದು ಗಾಡಿಗಳನ್ನೆಲ್ಲ ಚೆಕ್ಔಟ್ ಮಾಡಿ. ಇನ್ನು ತುಂಬಾ ಗಾಡಿಗಳಿದೆ, ಎಲ್ಲ ಗಾಡಿನೂ ಫುಲ್ ವಿಡಿಯೋ ಮಾಡಿ ತೋರ್ಸಕ್ಕಾಗಲ್ಲ. i29 ಮಾಡಲಿದೆ. ಸೆಕೆಂಡ್ ಓನರ್ ಅಲ್ಲಿ ಇದೆ. ಆಸ್ಟಾ ಅದೊಂದು 275 ರೇಂಜಿಗೆ ಆಗುತ್ತೆ ಸರ್. 275 ಫೈನಲ್ ಆಗುತ್ತೆ. ಏನ್ ಮಾಡಲ್ ಸರ್ ಇದು? 2009 ಸೆಕೆಂಡ್ ಓನರ್, ಫ್ರೆಶ್ FC. ಓಕೆ, ಇದೊಂದು ಗಾಡಿ ನೋಡ್ತಿರೋದು 9 ಇದೆ. 2009 ಸೆಕೆಂಡ್ ಓನರ್ ಗಾಡಿ. ಇದು ಟೈರ್ ಕೂಡ ಚೆನ್ನಾಗಿದೆ. ಆಮೇಲೆ ಲಕ್ಸುರಿ ಗಾಡಿ ಬೇಕು, ಕಡಿಮೆ ಬಜೆಟ್ ಅಲ್ಲಿ ಬೇಕು, ಚೆನ್ನಾಗೂ ಇರಬೇಕು ಅನ್ನೋದಿದ್ರೆ ಒಂದು ಗೇಟ್ಸ್ ಕೊಡ್ತೀವಿ. 2009 ಮಾಡಲು, ಸೆಕೆಂಡ್ ಓನರ್, 9 ಮಾಡಲು, ಸೆಕೆಂಡ್ ಓನರ್. ಇದೇನು ಸರ್? ಏನ್ ಪ್ರೈಸ್ ಆಗುತ್ತೆ? ಇದು 185 ಹೇಳ್ತೀವಿ, ನೆಗೋಷಿಯಬಲ್. 185 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಪ್ರೀಮಿಯಂ ವೆಹಿಕಲ್ ಸರ್ ಅವೆಲ್ಲ, ಒಳ್ಳೆ ವೆಹಿಕಲ್ಗಳು. ಇಂಟೀರಿಯರ್ಸ್ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇಂಟೀರಿಯರ್ ಓಪನ್ ಇದೆ. ಓಕೆ, ನಾನು ಇಂಟೀರಿಯರ್ ತೋರಿಸ್ತೀನಿ. ತುಂಬಾ ಹಳೆ ಗಾಡಿ ಇವಾಗೆಲ್ಲ ಇವೆಲ್ಲ ಮಾರ್ಕೆಟಲ್ಲಿ ಇಲ್ಲ. ಏನಾದ್ರು ಸೆಕೆಂಡ್ ಹ್ಯಾಂಡ್ ಅಲ್ಲೇ ನಾವು ತಗೊಳ್ಬೇಕಲ್ಲ, ಹೊಸ ಗಾಡಿಗಳು ಸಿಗಲ್ಲ ಇವೆಲ್ಲ.
ಯಾರು ಈ ಗಾಡಿ ಮೇಲೆ ಸ್ಪೆಷಲ್ ಇಂಟ್ರೆಸ್ಟ್ ಇರೋರು ಇದ್ರೆ ನೋಡ್ಬೋದು. ಇದು ಅಷ್ಟೇ ಫುಲ್ ಎಲ್ಲ ವುಡನ್ ಫಿನಿಶ್ ಕೊಟ್ಟಿದ್ದಾರೆ, ಬಟ್ ಇದು ವುಡ್ ಅಲ್ಲ, ಫೈಬರೇ, ವುಡನ್ ಫಿನಿಶ್ ಇದೆ. ಓಕೆ, ನೋಡಿದ್ರಲ್ಲ ಇಷ್ಟು ಗಾಡಿಗಳನ್ನ ತೋರಿಸಿದ್ವಿ. ಯಾರು ಈ ಚಾನಲ್ನ ನೋಡ್ಕೊಂಡು ಬರೋದ್ರೆ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ನ ಕೊಡ್ತಾರೆ. ನೀವು ಬೇಕಾದ್ರೆ ನಿಮ್ಮ ಪರ್ಸ್ನಲ್ ಮೆಕ್ಯಾನಿಕ್ ಅಥವಾ ಯಾರು ಗೊತ್ತಿರೋನ ಕರ್ಕೊಬಂದು ಒಂದ್ಸಲಿ ಗಾಡಿನ ಚೆಕ್ ಮಾಡಿಸಿ ತೊಗೊಳ್ಬೋದು. ಇನ್ನು ಲೋನ್ ಫೆಸಿಲಿಟೀಸ್ ಅದೆಲ್ಲ ಏನೇನಿದೆ ಅಂತ ಕೇಳೋಣ. ಸರ್, ಈಗ ಗಾಡಿ ತಗೊಳಕ್ ಬರೋರಿಗೆ ಎಲ್ಲರೂ ಫುಲ್ ಕ್ಯಾಶಲ್ಲೇ ತಗೊಳಕಿರಲ್ಲ, ಎಲ್ಲ ಕೆಲವರು ಲೋನ್ ಬೇಕು ಅಂತಿರ್ತಾರೆ. ಸೊ ಅದಕ್ಕೆ ನಿಮ್ಮ ಕಡೆಯಿಂದ ಲೋನ್ ಫೆಸಿಲಿಟೀಸ್ ಇದೆ. ನಮ್ಮ ಒಂದು 5-6 ಫೈನಾನ್ಸ್ಗಳಿದ್ದಾವೆ. ಫೈನಾನ್ಸ್ ಇದೆ ಎಲ್ಲ ನಿಮಗೆ ಯಾವ ರೀತಿ ನಿಮ್ಮ ಸಿಬಿಲ್ಲು ಮತ್ತೆ ನಿಮ್ಮ ಟ್ರಾನ್ಸಾಕ್ಷನ್ ಮತ್ತೆ ಪಾಣಿ ಇದ್ರೆ, ಆಮೇಲೆ ಕೆಲವು ಶ್ಯೂರಿಟಿ ಏನಾದ್ರು ಕೊಡೋದಿದ್ರೆ ನಿಮಗೆ ಲೋನ್ ಫೆಸಿಲಿಟಿ 70% ಲೋನ್ ನಾವು ಮಾಡಿಸ್ಕೊಡ್ತೀವಿ. ಗಾಡಿ ಪ್ರೈಸ್ ಮೇಲೆ 70%. ಮತ್ತೆ ಸರ್, ಇವಾಗ ಕೆಲವರು ಈಗ ಹಾಸನ್ ಸಿಟಿ ಅವರೇ ಬೇಕು ಅಥವಾ ಇಡೀ ಹಾಸನ್ ಡಿಸ್ಟಿಕ್ ಅಲ್ಲಿ ಎಲ್ಲಿಂದ ಬಂದ್ರೆ ಎಲ್ಲಿಂದ ಬಂದ್ರು ನಾವು ಮಾಡಿಸ್ಕೊಡ್ತೀವಿ. ಹಾಸನ್ ಡಿಸ್ಟಿಕ್ ಆಗ್ಲಿ, ಎಲ್ಲಾರು ಬರ್ಲಿ, ಚಿಕ್ಕಮಂಗ್ಳೂರ್ ಬರ್ಲಿ, ಎಲ್ಲ ಬಂದ್ರು ನಾವು ಲೋನ್ ಡಾಕ್ಯುಮೆಂಟೇಶನ್ RTOಗೆ ನಾವು CC ಕೊಡ್ತೀವಿ. ಲೋನು ಸ್ಪೆಷಾಲಿಟಿನೂ ನಮ್ಮಲ್ಲಿದೆ, ಮಾಡಿಸ್ಕೊಡ್ತೀವಿ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸೊ ನೀವು ಇಲ್ಲಿ ನೋಡಿದ್ರಲ್ಲ, ಸೊ ಇದ್ರ ಬಗ್ಗೆ ಇಲ್ಲಿ ಬಂದರೆ ನಿಮಗೆ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಹೋಗ್ಬೋದು. ಲೋನ್ ಫೆಸಿಲಿಟೀಸ್ ಕೂಡ ಇದೆ, ನಿಮಗೆ ಡಾಕ್ಯುಮೆಂಟೇಶನ್ ವರ್ಕ್ಗಳು ಅವ್ರು ಮಾಡಿಕೊಡ್ತಾರೆ. ಸರ್, ಇಂಟ್ರೆಸ್ಟ್ ಇದ್ರೆ ಬಂದು ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್ ಮೇಲೆ ಗಾಡಿಗಳನ್ನ ಚೆಕ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಗಾಡಿನ ಬೈ ಮಾಡಿ. ಇದೇನು ಮಾಡಲ್ಲ ಸರ್ ಸ್ಯಾಂಟ್ರಾ? ಸರ್, ಇದು ಬಂದು 2007 ಮಾಡಲು, ಸೆಕೆಂಡ್ ಓನರ್. 2007 ಸೆಕೆಂಡ್ ಓನರ್, ಎಕ್ಸೋ ವೇರಿಯಂಟ್, ಟಾಪ್ ಎಂಡ್. ಟೈರ್ ಎಲ್ಲ 50% ಇದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್, ಇದು ಏನ್ ಪ್ರೈಸ್ ಹೇಳ್ತೀರಾ? ಫೈನಲ್ ಪ್ರೈಸ್ ಎಷ್ಟು? 175 ಹೇಳ್ತಾರೆ ಸರ್. 170. 165 ಮಾಡಿಸ್ಕೊಡ್ತೀನಿ ಸರ್. 165 ಮಾಡಿಸ್ಕೊಡ್ತಾರೆ. ಓಕೆ, ಇದೊಂದು ಸ್ಯಾಂಟ್ರೋ 165ಗೆ ಫೈನಲ್ ಮಾಡಿಕೊಡ್ತಾರೆ. ಯಾರು ಇವಾಗ ಬಿಗಿನರ್ಸ್ ಇದ್ದು ಗಾಡಿಗಳನ್ನ ಕಲಿಯಾಕಿರೋರಿಗೆಲ್ಲ ಹತ್ರ ಆಲ್ಟೋ, ಸ್ಯಾಂಟ್ರೋ ಅದೆಲ್ಲ ಚಿಕ್ಕ ಗಾಡಿಗಳು ಬೆಸ್ಟ್. ಕಲ್ತ ಮೇಲೆ ದೊಡ್ಡ ಗಾಡಿಗಳಿಗೆ ಅಪ್ಗ್ರೇಡ್ ಆಗೋದಲ್ವಾ. ಸೊ ನೀವು ನೋಡ್ತಾ ಇರ್ಬೋದು ಈ ಗಾಡಿ. ಹಿಂದೆ ನಾನು ಒಂದು ತೋರಿಸ್ತೀನಿ. ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್. ಓಕೆ, ಇದು ಎಷ್ಟು ಸರ್ ಪ್ರೈಸು? ಇದು ಬಂದು 3.5 ಹೇಳ್ತೀವಿ, ಒಂದು 3.25 ಫೈನಲ್. 3.25 ಫೈನಲ್ ಹೇಳ್ತೀವಿ. ಇದು ಬಂದು 65,000 ನೋಡಿದೆ. 65,000 ಓಡಿದೆ. ಓಕೆ ಸರ್, ಇವಾಗ ನಿಮ್ದು ಲೊಕೇಶನ್ ಹೇಳಿ ಸರ್. ಹಂಗೆ ಇವಾಗ ಬರೋರಿಗೆ ಜಾಗ ಗೊತ್ತಿರಲ್ಲ ಅಲ್ವಾ, ಸೊ ಇದು ಎಲ್ಲಿ ಬರುತ್ತೆ ನಿಮಗೆ ಲೊಕೇಶನ್? ಅಂದ್ರೆ ಈಗ ಸುಬೇದಾರ್ ಸರ್ಕಲ್, ಸಾಲ್ಗಾಬೆ ರೋಡಿಂದ ಬೆಂಗಳೂರು ಕಡೆ ರೈಟ್ ಸೈಡಿಗೆ ಹೊಡೆದ್ರೆ SBI ಬ್ಯಾಂಕ್ ಇದೆ. ಬಿಹೈಂಡ್ SBI ಬ್ಯಾಂಕ್. ಓಕೆ ಸರ್, ಬರೋರಿದ್ರೆ ಸುಬೇದಾರ್ ಸರ್ಕಲ್ ಅಲ್ಲಿ, ಈಗ ರಿಂಗ್ ರೋಡ್ ಅಲ್ಲಿ ನೀವು ತಗೊಂಡ್ರೆ ರೈಟ್ ಸೈಡಿಗೆ ಇಲ್ಲಿ ಏನ್ SBI ಬ್ಯಾಂಕ್ ಇದೆ, ಅದಕ್ಕೆ ಅಡ್ಜಸೆಂಟ್ ಆಗಿ ಅದ್ರಲ್ಲಿ ಲೆಫ್ಟ್ ಸೈಡ್ ಟರ್ನ್ ತಗೊಂಡ್ರೆ ಅಲ್ಲೇ ನಿಮ್ಮ ಕಾರ್ನರ್ ಅಲ್ಲೇ ಇದೆ. ಓಕೆ ಸರ್, ಇದು ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಅಲ್ಲಿ ಸಿಗುತ್ತೆ, ಎಲ್ಲರೂ ಹುಡುಕ ಬರೋರಿದ್ರೆ ಸಿಗುತ್ತೆ. ನೀವು ಇದು ನೇಮ್ ಕೂಡ ಟೈಪ್ ಮಾಡ್ಬೋದು, ಸಿಗುತ್ತೆ. ಮತ್ತೆ ನಾನು ಇವರ ಕಾಂಟ್ಯಾಕ್ಟ್ ನಂಬರ್ನು ಹಾಕಿರ್ತೀನಿ. ಸೊ ಇಲ್ಲಿ, ಸೊ ನೀವು ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಫುಲ್ ಕಂಪ್ಲೀಟ್ ಆಗಿ A to Z ಎಲ್ಲ ಕಾರ್ನು ಹೇಳೋಕ್ಕಾಗಲ್ಲ, ಬಟ್ ಮೆಜಾರಿಟಿ ಆಫ್ ದ ಕಾರ್ಸ್ಗಳ ಬಗ್ಗೆ ಹೇಳ್ತೀನಿ. ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆ ಅಂದರೆ ಬಂದು ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಮ ಪರ್ಸ್ನಲ್ ಮೆಕ್ಯಾನಿಕ್ಗಳು ಯಾರು ಇರ್ತಾರೆ, ನಾನು ಆಗಲೇ ಹೇಳ್ದಂಗೆ ಅವ್ರನ್ನ ಕರ್ಕೊಬಂದು ಚೆಕ್ ಮಾಡಿಸಿ, ಇನ್ಸ್ಪೆಕ್ಷನ್ ಮಾಡಿಸಿ, ನಿಮಗೆ ಆ ಗಾಡಿ ಇಷ್ಟ ಆಗುತ್ತೆ, ಯಾವುದು ಒಳ್ಳೆ ಪ್ರೈಸಿಗೆ ನಿಮಗೆ ಸೆಟ್ ಆಗುತ್ತೆ, ಅವ್ರನ್ನ ತೊಗೊಂಡೋಗ್ಬೋದು. ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಅಪ್ಡೇಟ್ಸ್ಗೋಸ್ಕರ ವೆಯ್ಟ್ ಮಾಡಿ.